ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ MS ಕುಚ್ಚು ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನು ಇವತ್ತೊಂದು ಬ್ರೈಡಲ್ ಡಿಸೈನ್ ತೋರಿಸ್ತಿದ್ದೀನಿ. ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಅದು ಬ್ರೈಡಲಲ್ಲಿ ತುಂಬ ಗ್ರ್ಯಾಂಡ್ ಆಗಿರುತ್ತೆ. ಆ ರೀತಿ ಒಂದು ಡಿಸೈನ್ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನಾನು ಅದಕ್ಕೆ ಈ ರೀತಿ ಬೀಟ್ ತೊಗೊಂಡಿದ್ದೀನಿ. ಇಲ್ಲಿ ಈ ರೀತಿ ಬೀಟ್ ತೊಗೊಂಡಿದ್ದೀನಿ. ಮತ್ತು ಈ ರೀತಿ ರೌಂಡ್ ಬೀಡು, 3 mm ರೌಂಡ್ ಬೀಡ್, ಈ ರೀತಿ ವೇಟ್ ಬೀಡು, ಈ ರೀತಿ ಎರಡೇ ಬೀಡ್ ಯೂಸ್ ಮಾಡ್ತಿರೋದು ನಾನು ಇದರಲ್ಲಿ. ಮತ್ತು 6 ಎಳೆ ಥ್ರೆಡ್ ತೊಗೊಂಡಿದ್ದೀನಿ. ನೀಡಲ್ ನಂಬರ್ 9 ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನಾನು ಇವತ್ತು ತೋರಿಸ್ತಿರೋದು ಸ್ಯಾಂಪಲ್ ಡಿಸೈನು. ಫ್ರೆಂಡ್ಸ್, ಡಿಸೈನ್ ಶುರು ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಫಸ್ಟಿಗೆ ನಾನು ಇಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಬಟ್ಟೆಗೆ ಚುಚ್ಚಿ ನಾನಿಲ್ಲೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಇಲ್ಲಿ 2 ಸಿಂಗಲ್ ಕ್ರೋಶಾಗಳಾಗಿದೆ. 2 ಸಿಂಗಲ್ ಕ್ರೋಶಾ ಆದಮೇಲೆ ನಾನಿಲ್ಲಿ 4 ಚೈನ್ ಮಾಡ್ಕೋತಿದ್ದೀನಿ. 1 2 3 4 ಚೈನ್ ಮಾಡ್ಕೋತಿದ್ದೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 4 ಚೈನ್ ಮಾಡ್ಕೋತಿದ್ದೀನಿ. 1 2 3 4 ಮತ್ತೆ 4 ಚೈನ್ ಮಾಡ್ಕೋತೀನಿ. 4 ಚೈನ್ ಆದಮೇಲೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ 1 2 3 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ 1 2 3 4 ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಫ್ರೆಂಡ್ಸ್, ನಾನಿಲ್ಲಿ 4 ಸಾರಿ ಅಂದರೆ 4 ಟೈಮ್ಸ್ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡು ಹೋಗಿದ್ದೀನಿ. ಈ ರೀತಿ ಇದಾದಮೇಲೆ ನೆಕ್ಸ್ಟ್ ಮತ್ತೆ ನಾನು 4 ಚೈನ್ ಹಾಕೋತಿದ್ದೀನಿ. 1 2 3 4 ಟೈಮ್ಸ್ 4 ಚೈನ್ ಹಾಕ್ಕೊಂಡು ನಾನಿಲ್ಲಿ 4 ಚೈನ್ ಗ್ಯಾಪ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ನಾನು ಸಿಂಗಲ್ ಕ್ರೋಶಾ ಮಾಡ್ಕೋತಿಲ್ಲ. ಒಂದು ಡ್ರಾಪ್ ಹಿಂದೆ ಅಂದರೆ 3 ಚೈನ್ ಗ್ಯಾಪ್ಗೆ ಹೋಗಿ ನಾನಿಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ವಿ. ಒಂದೇ ಒಂದು ಡ್ರಾಪ್ ಅಂದರೆ 1 ಚೈನ್ ಬ್ಯಾಕ್ ಬಂದು ಹಿಂದೆ ಬಂದು ನಾನೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ಅದು ಆದಮೇಲೆ ಮತ್ತೆ ನಾನು 4 ಚೈನ್ ಹಾಕೋತಿದ್ದೀನಿ. 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು ಸೇಮ್ 4 ಚೈನ್ 1 2 3 4 ಚೈನ್ ಇದೇ ರೀತಿ 4 ಚೈನು. ಫ್ರೆಂಡ್ಸ್, ನಾನು 7 ಸಾರಿ ಅಂದರೆ 7 ಟೈಮ್ಸು ನಾನು ಇದೇ ರೀತಿ 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತೀನಿ. ನಾನಿಲ್ಲಿ 7 ಸಾರಿ ಸಿಂಗಲ್ ಕ್ರೋಶಾ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶಾಗಳನ್ನ ಹಾಕ್ಕೊಂಡಿದ್ದೀನಿ ನೋಡಿ. 1 2 3 4 5 6 7 7 ಸರಿ ಹಾಕ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಇದು 4 ಚೈನ್ ಗ್ಯಾಪ್ಗೆ ಸಿಂಗಲ್ ಕ್ರೋಶಾ ಹಾಕೋಬಾರ್ದು. 3 ಚೈನ್ ಗ್ಯಾಪ್ಗೆ ಅಂದರೆ ಒಂದು ಡ್ರಾಪ್ ಹಿಂದೆ ಬಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕು. ಮತ್ತು ನಾನು 4 ಚೈನ್ ಹಾಕೋತಿದ್ದೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ ಮತ್ತು 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ. ಮತ್ತು 4 ಚೈನ್ ಹಾಕಿ ಸಿಂಗಲ್ ಕ್ರೋಶಾ. ಇಲ್ಲೂ ಕೂಡ ನಾನು ನೆಕ್ಸ್ಟು 4 ಟೈಮ್ ಹಾಕೋತಿದ್ದೀನಿ. 4 ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡು ಒಂದು ಡ್ರಾಪ್ ಹಿಂದೆ ಅಂದರೆ 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು 4 ಟೈಮ್ಸು 4 ಚೈನ್ ಹಾಕ್ಕೊಂಡು ನಾನಿಲ್ಲಿ ಈ ರೀತಿ ನಾಟ್ ಹಾಕ್ಕೊಂಡಿದ್ದೀನಿ. ಮತ್ತು 2 ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೊತಿದ್ದೀನಿ. ಫ್ರೆಂಡ್ಸ್, ಇಲ್ಲಿ 2 ಚೈನ್ ಆದಮೇಲೆ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಎಳ್ಕೊತಿದ್ದೀನಿ. ಇದು ಒಂದು ನಾಟ್ ಆಗುತ್ತೆ. ಇಲ್ಲಿ ನಾನು ಫಸ್ಟಿಗೆ 4 ಚೈನ್ನ 4 ಟೈಮ್ಸ್ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕ್ಕೊಂಡು
3 ಚೈನ್ ಗ್ಯಾಪ್ಗೆ ನಾನೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಮತ್ತು ನೆಕ್ಸ್ಟ್ ಇದಾದಮೇಲೆ ನಾನಿಲ್ಲಿ 7 ಟೈಮ್ಸು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ 7 ಟೈಮ್ಸೇ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ನಾನು ಫಸ್ಟಿಗೆ ಮತ್ತು ಲಾಸ್ಟಿಗೆ ಮಾತ್ರ 4 ಚೈನ್ನ 4 ಟೈಮ್ಸ್ ಹಾಕ್ಕೊಂಡಿರೋದು. ಇನ್ನು ಪೂರ ನೀವು ಇದು ಏನು 4 ಚೈನ್ ಹಾಕ್ಬಿಟ್ಟು 3 ಚೈನ್ ಗ್ಯಾಪ್ಗೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀರಾ, ಅದಾದಮೇಲೆ 7 ಟೈಮ್ಸೇ ಕಂಟಿನ್ಯೂ ಮಾಡಬೇಕು. ನಿಮಗೆ ಕನ್ಫ್ಯೂಷನ್ ಬೇಡ. ಫಸ್ಟ್ ಮತ್ತು ಲಾಸ್ಟ್ ಮಾತ್ರ 4 ಟೈಮ್ಸು 4 ಚೈನ್ ಹಾಕ್ಕೊಂಡಿರೋದು. ನಾನಿನ್ನು ಆರ್ಚಿಗೋಸ್ಕರ ನಾನಿಲ್ಲಿ 4 ಚೈನ್ ಹಾಕ್ಕೊಂಡು 3 ಚೈನ್ ಗ್ಯಾಪ್ಗೆ ನಾನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರೋದು ಆರ್ಚ್. ನೆಕ್ಸ್ಟ್ ಅದ್ರ ಮೇಲೆ ಕಂಟಿನ್ಯೂ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಡಿಸೈನು ದೊಡ್ಡದಾಗಿದೆ, ಹಾಗಾಗಿ ನಿಮಗೆ ನೆಕ್ಸ್ಟ್ ಗೊತ್ತಾಗುತ್ತೆ ನೆಕ್ಸ್ಟ್ ಸ್ಟೆಪ್ ಹಾಕಿದಾಗ. ಫ್ರೆಂಡ್ಸ್, ಬೇಸ್ ಚೈನ್ ಹಾಕೋಬೇಕಾದ್ರೆ ಸ್ವಲ್ಪ ನಿಧಾನಕ್ಕೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಅಂದರೆ ಒಂದೇ ರೀತಿ ಕಾಣಿಸುತ್ತಲ್ಲ 4 ಚೈನು, ಆವಾಗ ಮಧ್ಯದಲ್ಲಿ ಮಿಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಲೆಕ್ಕ ಹಾಕ್ಕೊಂಡು ನಿಧಾನಕ್ಕೆ ಹಾಕ್ಕೊಳ್ಳಿ. ಫಸ್ಟಿಗೆ ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ಗೆ ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಆ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ ಹಾಕೋತಿದ್ದೀನಿ. 3 4 ಚೈನ್ ಹಾಕ್ಕೊಂಡು ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದ್ರ ಮೇಲೆ ಹೋಗಿ ಮತ್ತೆ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಮತ್ತು 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅದೇ ಗ್ಯಾಪಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ, ಮತ್ತು 4 ಚೈನ್ ಹಾಕಿ ಮತ್ತು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಸಿಂಗಲ್ ಕ್ರೋಶ. ಇಲ್ಲಿ ನಾನು 3 ಟೈಮ್ಸು 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟಿಗೆ ನಾನಿಲ್ಲಿ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೋತಿದ್ದೀನಿ. 2 ಟೈಮ್ಸ್ ಸೂಜಿ ಮೇಲೆ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ ಒಂದು ತ್ರಿಬಲ್ ಕ್ರೋಶ ಹಾಕ್ಕೊಂಡಿರೋದು. ನೆಕ್ಸ್ಟ್ ಮತ್ತೆ ಸೂಜಿ ಮೇಲೆ ಒಂದು ಸರಿ ಥ್ರೆಡ್, ಇಲ್ಲೇನಿದೆ ಈ 4 ಚೈನ್ ಗ್ಯಾಪು ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ನಾನಿಲ್ಲಿ ತ್ರಿಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸೂಜಿ ಮೇಲೆ 2 ಸರಿ ಥ್ರೆಡ್ ಆದಮೇಲೆ ಈ ಥ್ರೆಡ್ ಚೈನ್ ಗ್ಯಾಪಲ್ಲಿ ಹೋಗಿ 4 ಚೈನ್ದು ಗ್ಯಾಪ್ ಏನಿದೆ ಅದರಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಫ್ರೆಂಡ್ಸ್, ನಾನಿಲ್ಲಿ ಇದೇ ರೀತಿ 14 ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತಿದ್ದೀನಿ ಇದೇ ಸ್ಪೇಸಲ್ಲಿ. ಫ್ರೆಂಡ್ಸ್, ಇಲ್ಲಿ 14 ತ್ರಿಬಲ್ ಕ್ರೋಶಗಳು ಫಿಲ್ ಆಗಿದೆ ಇದೇ ಸ್ಪೇಸಲ್ಲಿ. ಅದಾದಮೇಲೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ 4 ಚೈನ್ ಆದಮೇಲೆ ಸಿಂಗಲ್ ಕ್ರೋಶ ಮಾಡಿದ್ವಲ್ಲ ಆ ಜಾಗದಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಈ 4 ಚೈನ್ ಗ್ಯಾಪ್ ಇದೆಯಲ್ಲ ಅಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶ, ಮತ್ತು 4 ಚೈನ್ ಹಾಕಿ ಇಲ್ಲೇನು ಸಿಂಗಲ್ ಕ್ರೋಶ ಮಾಡಿದ್ವಿ ಅದ್ರ ಮೇಲೆ ಹೋಗಿ ಮತ್ತೆ ಸಿಂಗಲ್ ಕ್ರೋಶ, ಮತ್ತು 4 ಚೈನ್ ಹಾಕಿ ಇದ್ರ ಮೇಲೆ ಹೋಗಿ ಸಿಂಗಲ್ ಕ್ರೋಶ. ಫ್ರೆಂಡ್ಸ್, ನಾನಿಲ್ಲಿ 5 ಟೈಮ್ಸು 4 ಚೈನ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ನೋಡಿ. 1 2 3 4 5 ಟೈಮ್ಸ್ ಆಗಿದೆ. ಆರ್ಚ್ನ ಫಿಲ್ ಆದಮೇಲೆ 5 ಟೈಮ್ಸ್ ಹಾಕ್ಕೊಂಡಿರೋದು. ನೆಕ್ಸ್ಟ್ ನಾನಿಲ್ಲಿ ಸೂಜಿ ಮೇಲೆ 2 ಸರಿ ಥ್ರೆಡ್ ತೊಗೊಂಡು ಈ 4 ಚೈನ್ ಗ್ಯಾಪ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ 4 ಚೈನ್ನ 3 ಚೈನ್ ಗ್ಯಾಪಲ್ಲಿ ಹಾಕಿದ್ವಲ್ಲ ಅಲ್ಲಿ ಹೋಗಿ ಥ್ರೆಡ್ ತರ್ತಿದ್ದೀನಿ. ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಮತ್ತು ನಾನಿಲ್ಲಿ ತ್ರಿಬಲ್ ಕ್ರೋಶ ಹಾಕೋತಿದ್ದೀನಿ. ಸೂಜಿ ಮೇಲೆ 2 ಸರಿ ಥ್ರೆಡ್, ಮತ್ತು ಈ 4 ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತಂದರೆ 4 ಆಗುತ್ತೆ. 4ರಲ್ಲಿ 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ, 2ರಲ್ಲಿ ಒಂದು ಸರಿ. ಇಲ್ಲೂ ಕೂಡ ನಾನು ತ್ರಿಬಲ್ ಕ್ರೋಶ ಮಾಡ್ಕೋತಿದ್ದೀನಿ. ಸೇಮ್ ಅದೇ ರೀತಿ 14 ತ್ರಿಬಲ್ ಕ್ರೋಶಗಳನ್ನ ಫಿಲ್ ಮಾಡ್ಕೋತೀನಿ.
ಫ್ರೆಂಡ್ಸ್ ಇಲ್ಲಿ 14 ಟ್ರಿಬಲ್ ಕ್ರೋಶ ಆಗಿದೆ. 14 ಆದಮೇಲೆ ನಾನಿಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ಇಲ್ಲೆಲ್ಲಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ವಿ ಅದೇ ಜಾಗದಲ್ಲಿ ಹೋಗಿ ಸಿಂಗಲ್ ಕ್ರೋಶ. ನಾನಿಲ್ಲಿ 3 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ, 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮಾಡ್ಕೋತಿದ್ದೀನಿ. ನೋಡಿ ಈ ರೀತಿ 4 ಚೈನ್ ಮೇಲೇ ಮತ್ತೆ 4 ಚೈನ್ ಹಾಕ್ಕೊಂಡು ಸಿಂಗಲ್ ಕ್ರೋಶ ಮೇಲೇ ಮತ್ತೆ ಸಿಂಗಲ್ ಕ್ರೋಶ ಈ ರೀತಿ ಬರುತ್ತೆ. ಫಸ್ಟ್ ಸ್ಟೆಪ್ ಬಂದು ಇಷ್ಟೇ. ನಿಮಗೆ ಗೊತ್ತಾಗಲಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ಮಾತ್ರ ಮಧ್ಯದಲ್ಲಿ ಇದನ್ನು ಸ್ಕಿಪ್ ಮಾಡ್ಕೊಳಕ್ಕೆ ಹೋಗಬೇಡಿ. ಫಸ್ಟ್ ಬೇಸ್ ಚೈನ್ ಏನು ಹಾಕೋತೀವಿ ಅದು ಕರೆಕ್ಟಾಗಿರಬೇಕು, ಇಲ್ಲ ಅಂದರೆ ಡಿಸೈನ್ ನೀಟಾಗಿ ಕುತ್ಕೊಳ್ಳೋದಿಲ್ಲ. ಲಾಸ್ಟಿಗೆ ಈ ರೀತಿ ಸಿಂಗಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕ್ಕೊಂಡು ಈ ರೀತಿ ಎಂಡ್ ಮಾಡ್ಕೊತಿದ್ದೀನಿ. ಹೇಳಿದ್ರೆ ಇದು ಒಂದು ನಾಟ್ ಆಗುತ್ತೆ. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಫ್ರೆಂಡ್ಸ್. ನಾನು ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಫಸ್ಟಿಗೆ ನಾನು ಇಲ್ಲೊಂದು ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೆನಲ್ಲ ಅದೇ ಜಾಗದಲ್ಲಿ ಹೋಗಿ ಮತ್ತೆ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೋತಿದ್ದೀನಿ. ಈ ರೀತಿ ಸಿಂಗಲ್ ಕ್ರೋಶ ಮಾಡಿಕೊಂಡು ಮತ್ತೆ 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದಲ್ಲ ಅದ್ರ ಮೇಲೆ ಹೋಗಿ ಒಂದು ಸಿಂಗಲ್ ಕ್ರೋಶ. ಅದಾದಮೇಲೆ ಮತ್ತೆ 4 ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕ್ರೋಶ ಇದೆಯಲ್ಲ ಈ ಜಾಗದಲ್ಲಿ ಹೋಗಿ ಮತ್ತೆ ಸಿಂಗಲ್ ಕ್ರೋಶ. ಇಲ್ಲಿ 2 ಸರಿ 4 ಚೈನ್ ಹಾಕಿ ಸಿಂಗಲ್ ಕ್ರೋಶ ಮಾಡ್ಕೊಂಡಿದ್ದೀನಿ. 2 ಟೈಮ್ಸ್ ಆದಮೇಲೆ ನಾನು ಈ ರೀತಿ ವೀಟ್ ಬೀಡನ್ನ ಥ್ರೆಡ್ಗೆ ತೋರಿಸ್ಕೊತಿದ್ದೀನಿ. ಈ ರೀತಿ ವೀಟ್ ಬೀಡ್ ತೋರಿಸ್ಕೊಂಡು ಆದಮೇಲೆ ಬೀಡ್ ಬಂದು ಮುಂದೆ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ನೋಡಿ ಈ ರೀತಿ. ಇದಾದಮೇಲೆ ನಾನಿಲ್ಲಿ ತ್ರಿಬಲ್ ಕ್ರೋಶ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಆ ಸ್ಪೇಸಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದು ಮತ್ತೆ ಅದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ. ತಂದು ಅದನ್ನು ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ನೋಡಿ ಈ ರೀತಿ ಸ್ವಲ್ಪ ಥ್ರೆಡ್ ಎಳ್ಕೊಳ್ಳಿ. ಥ್ರೆಡ್ ಎಳ್ಕೊಂಡು ಆ ಥ್ರೆಡ್ನ ಈ ವೀಟ್ ಬೀಡ್ ಏನಿದೆ ಅದರೊಳಗಡೆ ಎಳ್ಕೊಳ್ಳಿ. ಸ್ವಲ್ಪ ನೀವು ಆ ರೀತಿ ಥ್ರೆಡ್ ಎಳ್ಕೊಂಡು ಈ ವೀಟ್ ಬೀಡ್ ಒಳಗಡೆ ಎಳ್ಕೊಂಡ್ರೆ ನಿಮಗೆ ಸ್ವಲ್ಪ ಲೂಸ್ ಆಗುತ್ತೆ. ಆವಾಗ ನಿಮಗೆ ಎಳ್ಕೊಳ್ಳೋಕ್ಕೆ ಸುಲಭ ಅನಿಸುತ್ತೆ. ಅಲ್ಲ ಆದಮೇಲೆ ಇಲ್ಲಿ ಏನು ಒಂದು ಲೂಪ್ ಇತ್ತು ಆ ಲೂಪ್ ಒಳಗಡೆ ಎಳ್ಕೋಬೇಕು. ಈಗ ಒಂದು ವೀಟ್ ಬೀಡ್ ತೋರಿಸಾಗಿದೆ. ಮತ್ತು ನೆಕ್ಸ್ಟ್ ಒಂದು ರೌಂಡ್ ಬೀಡ್. ಈ ರೌಂಡ್ ಬೀಡನ್ನ ಥ್ರೆಡ್ ಒಳಗಡೆ ತೋರಿಸ್ಕೋಬೇಕಾಗುತ್ತೆ. ನೋಡಿ ನಾನು ನಿಧಾನಕ್ಕೆ ಹೇಳ್ಕೊಡ್ತಿದ್ದೀನಿ. ಈ ರೌಂಡ್ ಬೀಡನ್ನ ಥ್ರೆಡ್ ಒಳಗಡೆ ಆದಮೇಲೆ ಮತ್ತೆ ಒಂದು ವೀಟ್ ಬೀಡ್ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ವೀಟ್ ಬೀಡ್ ಹಾಕೋಬೇಕಾಗುತ್ತೆ. ವೀಟ್ ಬೀಡ್ ಆದಮೇಲೆ ನೋಡಿ ಬೀಡ್ ಬಂದು ಮುಂದೆ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ಇದಾದಮೇಲೆ ಪಕ್ಕದಲ್ಲಿ ಏನು ತ್ರಿಬಲ್ ಕ್ರೋಶ ಹಾಕಿದ್ದೀವಿ ಅಲ್ಲಿ ಹೋಗಿ ಚೈನ್ ಗ್ಯಾಪ್ ಕಾಣಿಸ್ತಿದೆಯಲ್ಲ ಅಲ್ಲಿ ಮೇಲೆ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದು ಆ ಥ್ರೆಡ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ಲಾಕ್ ಆದಮೇಲೆ ಈ ರೀತಿ ಥ್ರೆಡ್ ಎಳ್ಕೊಂಡ್ರೆ ಈ ಥ್ರೆಡ್ಡನ್ನು ಈ ವೀಟ್ ಬೀಡ್ ಒಳಗಡೆ ಎಳ್ಕೋಬೇಕು. ಈ ವೀಟ್ ಬೀಡ್ ಒಳಗಡೆ ಎಳ್ಕೊಂಡು ಈ ಲೂಪ್ ಏನಿದೆ ನೀಡಲಲ್ಲಿ ಅದರೊಳಗಡೆನೂ ಎಳ್ಕೋಬೇಕು. ಅದರೊಳಗಡೆನೂ ಎಳ್ಕೊಂಡ್ರೆ ಇದು ಒಂದು ಲಾಕ್ ಆಗುತ್ತೆ. ನೆಕ್ಸ್ಟ್ ಮತ್ತೆ ಒಂದು ರೌಂಡ್ ಬೀಡ್. ಈ ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸ್ಕೋಬೇಕಾಗುತ್ತೆ. ಥ್ರೆಡ್ಗೆ ತೋರಿಸಿ ಈ ಥ್ರೆಡ್ನ ಇಲ್ಲೇ ಇಟ್ಕೊಂಡು ಈ ರೀತಿ ವೀಟ್ ಬೀಡ್ ಮುಂದೆ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ನೋಡಿ ಇಷ್ಟೇ ಈಸಿಯಾಗಿ ಹೋಗುತ್ತೆ.
ಅದ್ರ ಪಾಡಿಗೆ ಅದು ಇರುತ್ತೆ. ನಾನು ಮತ್ತೆ ನೀಡಲಲ್ಲಿ ಈ ಚೈನ್ ಗ್ಯಾಪ್ ಏನಿದೆ ಅಲ್ಲಿ ಹಾಕಿ ಥ್ರೆಡ್ ತರ್ತೀನಿ. ಥ್ರೆಡ್ ತಂದು ಥ್ರೆಡ್ನ ಲಾಕ್ ಮಾಡ್ಕೋತೀನಿ. ಲಾಕ್ ಆದಮೇಲೆ ಈ ರೀತಿ ಸ್ವಲ್ಪ ಮೇಲೆ ಥ್ರೆಡ್ ತೊಗೊಂಡು ಈ ವೀಟ್ ಬೀಡನ್ನ ಅದರೊಳಗಡೆ ಎಳ್ಕೊತೀನಿ. ಅದರೊಳಗಡೆ ಎಳ್ಕೊಂಡ್ಮೇಲೆ ಈ ಲೂಪ್ ಇರುತ್ತಲ್ಲ ಇದ್ರೊಳಗಡೆ ಎಳ್ಕೊತೀನಿ. ಈ ರೀತಿ ಎಳ್ಕೊಂಡಾದಮೇಲೆ ಮತ್ತೆ ಸೇಮ್ ಅದೇ ರೀತಿ ಒಂದು ರೌಂಡ್ ಬಿಟ್ಟು ತೊಗೊಂಡು ಆ ರೌಂಡ್ ಬಿಡನ್ನ ಥ್ರೆಡ್ ಒಳಗಡೆ ತೋರಿಸ್ಕೊತೀನಿ. ಫ್ರೆಂಡ್ಸ್, ಇಷ್ಟೇ ಡಿಸೈನು ನೋಡಿ, ಆರಾಮಾಗಿ ಆಗುತ್ತೆ. ಸ್ವಲ್ಪ ನಿಧಾನಕ್ಕೆ ನೋಡಿ, ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಸ್ವಲ್ಪ ನಿಧಾನಕ್ಕೆ ನೋಡಿ ಹಾಕ್ಕೊಳ್ಳಿ. ನಾನು ಈ ಆರ್ಚ್ ಪೂರ ಫಿಲ್ ಮಾಡ್ಕೊಂಡು ಹೋಗ್ತೀನಿ. ಫ್ರೆಂಡ್ಸ್, ಈ ರೀತಿ ಬೀಡ್ಸ್ಗಳನ್ನ ಫಿಲ್ ಮಾಡ್ಕೊಂಡಿದ್ದೀನಿ. 14 ಬೀಡ್ಸ್ ಫಿಲ್ ಆಗಿದೆ. ಇಲ್ಲಿ ಈ ರೀತಿ ಕಾಣಿಸ್ತಿದೆ ನೋಡಿ, ಈ ರೀತಿ 14 ಬೀಡ್ಸ್ ಆಗಿದೆ. ಇದಾದಮೇಲೆ ನಾನಿಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋಬೇಕಾಗತ್ತೆ. ಈ ರೀತಿ ಕಾಣಿಸುತ್ತೆ. ನೆಕ್ಸ್ಟ್ ಇದಾದಮೇಲೆ ನಾನಿಲ್ಲಿ ನೆಕ್ಸ್ಟು 4 ಚೈನ್ ಹಾಕೋತಿದ್ದೀನಿ. 1 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ, ಮತ್ತು 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿ ಒಂದು ಸಿಂಗಲ್ ಕ್ರೋಶಾ, ಮತ್ತು 4 ಚೈನ್ 2 3 4 ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಒಂದು ಸಿಂಗಲ್ ಕ್ರೋಶಾ. ನಾನಿಲ್ಲಿ 3 ಟೈಮ್ಸು 4 ಚೈನ್ ಹಾಕ್ಕೊಂಡು ಒಂದೊಂದು ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಈ ಆರ್ಚ್ ಮೇಲೆ ಸೇಮ್ ಇದೇ ರೀತಿ ಬೀಡ್ಸ್ನ ಫಿಲ್ ಮಾಡ್ಕೊಬರ್ಬೇಕಾಗತ್ತೆ. ನಾನು ಇದನ್ನ ಫಿಲ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಸೆಕೆಂಡ್ ಸ್ಟೆಪ್ ಬಂದು ಈ ರೀತಿ ಕಾಣಿಸುತ್ತೆ. ಬೀಡ್ಸ್ ತೋರಿಸಿರೋದು ಇದೇ ಇಷ್ಟು ಗ್ರ್ಯಾಂಡಾಗಿದೆ. ನೀವು ಬೇಕು ಅಂದರೆ ಇಷ್ಟಕ್ಕೆ ಎಂಡ್ ಮಾಡ್ಕೋಬೋದು. ನಾನು ಇದ್ರ ಮೇಲ್ಗಡೆ ಇನ್ನೂ ಒಂದು ಸ್ಟೆಪ್ ಹಾಕಿ ಇನ್ನೂ ಸ್ವಲ್ಪ ಬ್ರೈಡಲ್ ಲುಕ್ ಕೊಡ್ತಿದ್ದೀನಿ. ಇಷ್ಟಕ್ಕೆ ಮುಗಿಸ್ಕೋಬೋದು ನೀವು ಬೇಕು ಅಂದರೆ, ಮಧ್ಯದಲ್ಲಿ ಕುಚ್ಚು ಕಟ್ಕೊಂಡು. ಈಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನಾನು ನೆಕ್ಸ್ಟ್ ಸ್ಟೆಪ್ಗೆ ಥ್ರೆಡ್ ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಇದು ಕೂಡ 6 ಎಳೆ ಇದೆ. ಈ ರೀತಿ 3 ಕಲರ್ ಹಾಕ್ಕೊಳ್ಳೋದ್ರಿಂದ ಸ್ವಲ್ಪ ಗ್ರ್ಯಾಂಡ್ ಲುಕ್, ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಫಸ್ಟಿಗೆ ನಾನು ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ ಅಲ್ಲೇ ಹೋಗಿ ಒಂದು ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಇಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ಮತ್ತೆ 4 ಚೈನ್ 1 2 3 4 ಚೈನ್ ಹಾಕಿ ನಾನು ಸಿಂಗಲ್ ಕ್ರೋಶಾ ಮಾಡಿದ್ವಲ್ಲ ಅಲ್ಲೇ ಹೋಗಿ ಸಿಂಗಲ್ ಕ್ರೋಶಾ ಮಾಡ್ಕೋತಿದ್ದೀನಿ. ಅಲ್ಲಿ ಒಂದು ಸಿಂಗಲ್ ಕ್ರೋಶಾ ಆದಮೇಲೆ ನಾನು ಈ ರೀತಿ ರೌಂಡ್ ಬೀಡ್ ತೊಗೋತಿದ್ದೀನಿ. ಈ ರೀತಿ ರೌಂಡ್ ಬೀಡನ್ನ ಥ್ರೆಡ್ಗೆ ತೋರಿಸಿ ನೋಡಿ, ಬೀಡ್ ಬಂದು ಮುಂದೆ ಇದೆ, ಥ್ರೆಡ್ ಬಂದು ಹಿಂದೆ ಇದೆ. ಈ ರೀತಿ ನೀಡಲ್ಗೆ ಬೀಡನ್ನ ತೋರಿಸ್ಕೊಂಡು ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು ಈ ಗ್ಯಾಪ್ ಕಾಣಿಸ್ತಿದೆಯಲ್ಲ, ಈ ಥ್ರೆಡ್ ಹಾಕಿದ್ದೀವಲ್ಲ ಬೀಡ್ ಪಕ್ಕ, ಈ ರೀತಿ ಆ ಜಾಗದಲ್ಲಿ ಹೋಗಿ ಥ್ರೆಡ್ ತರಬೇಕಾಗತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ, 3ರಲ್ಲಿ 2ರಲ್ಲಿ ಒಂದ್ಸರಿ ಎಳ್ಕೋಬೇಕು. ಆ ಥ್ರೆಡ್ನ ಬೀಡ್ ಒಳಗಡೆನೂ ಕೂಡ ಎಳ್ಕೋಬೇಕು. ಬೀಡ್ ಒಳಗಡೆ ಎಳ್ಕೊಂಡ್ಮೇಲೆ ಮತ್ತೆ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ತೊಗೊಂಡು 2 ಲೂಪ್ ಏನಿರುತ್ತೆ ಅದ್ರೊಳಗಡೆ ತೊಗೋಬೇಕು. ಇಲ್ಲಿ ಒಂದು ನಾನು ಬೀಡ್ ಹಾಕಿ ಡಬಲ್ ಕ್ರೋಶಾ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ 3 ಚೈನ್ 1 2 3 ಚೈನ್ ಹಾಕಿ ಡಬಲ್ ಕ್ರೋಶಾ ಏನಾಗಿರ್ತದೆ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶಾ ನೋಡಿ, ಇದು ಒಂದು ಬೀಡ್ ಹಾಕಿ ಪಿಕೌಟ್ ಬಂದಿದೆ. ಈಗ ನೆಕ್ಸ್ಟ್ ಮತ್ತೆ ತೋರಿಸ್ತೀನಿ. ಸೇಮ್ ಅದೇ ರೀತಿ ಇಲ್ಲಿ ನೋಡಿ ಒಂದು ಬೀಡ್ ಹಾಕ್ಕೊಂಡಿದ್ದೀನಿ. ಬೀಡನ್ನ ನೀಡಲ್ಗೆ ಹಾಕ್ಕೊಂಡು ನೀಡಲ್ ಮೇಲೆ ಥ್ರೆಡ್ ಇದೆ, ಥ್ರೆಡ್ ಬಂದು ಹಿಂದೆ ಇದೆ, ಬೀಡ್ ಬಂದು ಮುಂದೆ ಇದೆ. ನೆಕ್ಸ್ಟ್ ಸೂಜಿ ಮೇಲೆ ಒಂದ್ಸರಿ ಥ್ರೆಡ್ ನೋಡಿ. ಈಗ ನೀಡಲ್ ಮುಂದೆನೂ ಹಿಂದೆನೂ 2 ಸೈಡು ಥ್ರೆಡ್ ಇದೆ. ಇದಾದಮೇಲೆ
ಈ ಬೀಡ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ ಈ ರೀತಿ 3 ಆಗುತ್ತೆ. 3ರಲ್ಲಿ 2ರಲ್ಲೂ ಒಂದು ಸರಿ ಎಳ್ಕೋಬೇಕು. 2ರಲ್ಲಿ ಒಂದು ಸರಿ ಎಳ್ಕೊಂಡು ಈ ಬೀಡ್ ಒಳಗಡೆನೂ ಕೂಡ ಎಳ್ಕೋಬೇಕು. ಈ ರೀತಿ ಬೀಡ್ ಒಳಗಡೆ ಎಳ್ಕೊಂಡ್ಮೇಲೆ ಮತ್ತೆ ಥ್ರೆಡ್ ತೊಗೊಂಡು ಈ 2 ಲೂಪ್ ಒಳಗಡೆ ಎಳ್ಕೋಬೇಕು. 2 ಲೂಪಲ್ಲಿ ಎಳ್ಕೊಂಡ್ಮೇಲೆ ಒಂದು ಡಬಲ್ ಕ್ರೋಶೆ ಆಗುತ್ತೆ ಬೀಡಾಗಿ. ನೆಕ್ಸ್ಟ್ 3 ಚೈನ್ ಹಾಕ್ಕೊಂಡು ಇಲ್ಲೇನು ಡಬಲ್ ಕ್ರೋಶೆ ಇದೆ ಅದರೊಳಗಡೆ ಹೋಗಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ನೋಡಿ ಮತ್ತೆ ತೋರಿಸ್ತಿದ್ದೀನಿ. ಈ ರೀತಿ ನೀಡಲ್ಗೆ ಬೀಡನ್ನ ತೋರಿಸ್ಕೊಂಡು ಥ್ರೆಡ್ ಬಂದು ಹಿಂದೆ ಇದೆ, ಮತ್ತು ಸೂಜಿ ಮೇಲೆ ಒಂದು ಸರಿ ಥ್ರೆಡ್ ತೊಗೊಂಡು ಇಲ್ಲೇನು ಬೀಡ್ ಗ್ಯಾಪ್ ಈ ರೀತಿ ಕಾಣಿಸ್ತಿದೆ ಥ್ರೆಡ್ ಅಲ್ಲಿ ಹೋಗಿ ಥ್ರೆಡ್ ತರಬೇಕಾಗುತ್ತೆ. ಥ್ರೆಡ್ ತಂದರೆ 3 ಆಗುತ್ತೆ. 3ರಲ್ಲಿ 2ರಲ್ಲಿ ಒಂದು ಸರಿ ಎಳ್ಕೊಂಡು ಮತ್ತೆ ಅದನ್ನು ಬೀಡಲ್ಲಿ ಎಳ್ಕೋಬೇಕು. ಬೀಡ್ ಒಳಗಡೆ ಎಳ್ಕೊಂಡ್ಮೇಲೆ ನಾನಿಲ್ಲಿ ಮತ್ತೆ 2 ಲೂಪ್ ಒಳಗಡೆನೂ ಥ್ರೆಡ್ ತೊಗೊಂಡು ಎಳ್ಕೊತಿದ್ದೀನಿ. 2 ಲೂಪಲ್ಲಿ ಎಳ್ಕೊಂಡ್ಮೇಲೆ ಮತ್ತೆ 3 ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ, ಡಬಲ್ ಕ್ರೋಶೆ ಹೋಗಿ ಆ ಸ್ಪೇಸಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೋಬೇಕಾಗುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ. ಇಲ್ಲಿ ಒಂದು ಪಿಕಾಟ್ ಇದೆ. ಇದೇ ರೀತಿ ಪ್ರತಿ ಬೀಡ್ ಮೇಲೂ ಈ ಪಿಕಾಟ್ಗಳನ್ನ ಫಿಲ್ ಮಾಡ್ಕೊಬರ್ಬೇಕಾಗುತ್ತೆ. ಫ್ರೆಂಡ್ಸ್ ಈ ರೀತಿ ಮುಗ್ದಿದೆ ಇದು ನೋಡಿ. ಲಾಸ್ಟ್ವರೆಗೂ ಈ ರೀತಿ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊತಿದ್ದೀನಿ. ಈ ರೀತಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಲುಕ್ ಬರುತ್ತೆ. ಬೀಡ್ಸ್ ಜಾಸ್ತಿ ಯಾರೆಲ್ಲ ಇಷ್ಟಪಡ್ತಾರೆ ಅಂಥವ್ರು ಈ ಡಿಸೈನ್ನ ಚೂಸ್ ಮಾಡ್ಕೋಬೋದು. ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ. ಹಾಕೋಕ್ಕೂ ಅಷ್ಟೇ ಪೇಷನ್ಸ್ ಇರಬೇಕು ಇದನ್ನು ಹಾಕೋದಕ್ಕೆ. ಬೀಡ್ ಒಂದೇ ತೊಗೊಂಡು ಬೀಡ್ ಹಾಕಬೇಕು, ಹಾಗಾಗಿ ಟೈಮ್ ಹಿಡಿಯುತ್ತೆ. ಒಂದಿನ ಟೈಮ್ ಹಿಡಿಯುತ್ತೆ ಇದನ್ನು ಡಿಸೈನ್ ಹಾಕೋದಕ್ಕೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಬಂದು. ಇದೇ ರೀತಿ ನಾನು ನೆಕ್ಸ್ಟ್ ಕೂಡ ಇದನ್ನು ಕಂಟಿನ್ಯೂ ಮಾಡ್ಕೊತೀನಿ. ಇದನ್ನು ಕಂಟಿನ್ಯೂ ಮಾಡಿ ಕುಚ್ಚು ಕೂಡ ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಈ ಮಿಡಲಲ್ಲಿ ಬಂದು ಕುಚ್ಚು ಬರೋದು, ಈ ಮಿಡಲಲ್ಲಿ ಕುಚ್ಚು ಬರುತ್ತೆ. ಈ ಸ್ಟೆಪ್ಪಲ್ಲಿ ಕುಚ್ಚನ್ನು ಕಟ್ಬಿಟ್ಟು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್ ಕುಚ್ಚು ಕೂಡ ಆಗಿದೆ. ಕುಚ್ಚು ಕಟ್ಟಿದ್ಮೇಲೆ ಈ ರೀತಿ ಕಾಣಿಸುತ್ತೆ ನೋಡಿ. ನೀವು ಈ ಕುಚ್ಚಿಗೆ ಬೇಕಾದರೆ ಬಾಲು ಹಾಕೋಬೋದು. ಮಧ್ಯದಲ್ಲಿ ಬಾಲ್ ಹಾಕಿ ಒಂದು ರೌಂಡು ಇನ್ನೊಂದು ಸ್ವಲ್ಪ ಉದ್ದ ಬರುತ್ತಲ್ಲ ಕುಚ್ಚು, ಆ ರೀತಿ ಕೂಡ ಹಾಕೋಬೋದು. ಅದು ಇನ್ನೊಂದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಮತ್ತು ಇಲ್ಲಿ ಸ್ಟೋನ್ಲೆಸ್ ಕೂಡ ಅಂಟಿಸ್ಕೋಬೋದು. ಇನ್ನೂ ಸ್ವಲ್ಪ ಬ್ರೈಡಲ್ ಬೇಕು, ಗ್ರ್ಯಾಂಡಾಗಿ ಕಾಣಿಸ್ಬೇಕು ಅಂತ ಹೇಳಿದ್ರೆ ನೀವು ಆ ರೀತಿ ಟ್ರೈ ಮಾಡ್ಬೋದು. ಇದೇನೇ ಸುಸ್ತು ಅನಿಸುತ್ತೆ ಹಾಕೋದ್ರೊಳಗಡೆ, ತುಂಬ ಟೈಮ್ ತೊಗೊಳುತ್ತೆ. ಒಂದೇ ಬೀಟ್ ತೊಗೋಬೇಕು, ಹಾಗಾಗಿ ನಿಮಗೆ ತುಂಬ ಟೈಮ್ ತೊಗೊಳುತ್ತೆ. ಇದು ಒನ್ ಡೇ ಆಗುತ್ತೆ ಈ ಡಿಸೈನ್ ಹಾಕೋದ್ರೊಳಗಡೆ. ಅಷ್ಟು ಗ್ರ್ಯಾಂಡಾಗಿದೆ ಇದು ಡಿಸೈನು. ಪೂರ ಬೀಡಲ್ವಾ ಎದ್ದು ಕಾಣಿಸುತ್ತೆ. ಫ್ರೆಂಡ್ಸ್ ಕುಚ್ಚು ಬಂದು ನಾನು 75 ಎಳೆ ತೊಗೊಂಡಿದ್ದೀನಿ. ಅದು 1 to ಡಬಲ್ ಮಾಡಿದ್ಮೇಲೆ 300 ಆಗುತ್ತೆ. ಇನ್ನು ಚಾರ್ಜಸ್ ಬಂದು ಇದಕ್ಕೆ 1.2 ಅಂದರೆ 1200 1,500ವರೆಗೂ ಇಸ್ಕೋಬೋದು. ಒಂದು 1200 200ಇಂದ 1500ವರೆಗೂ ಚಾರ್ಜ್ ಮಾಡ್ಕೋಬೋದು, ತೊಗೋಬೋದು. ಗ್ರ್ಯಾಂಡಾಗಿದೆ, ಒಂದಿನ ಎಲ್ಲ ಹಿಡಿಯುತ್ತೆ. ಮತ್ತು ಯಾರಿಗೆಲ್ಲ ಈ ಡಿಸೈನ್ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ, ಮತ್ತು ಹೇಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೇನೋ ನನಗೆ ಈ ಥರ ಡಿಸೈನೆಲ್ಲ ಬೋರು, ತುಂಬ ಟೈಮ್ ತೊಗೊಳೋದ್ರಿಂದ ನನಗೆ ಬೋರ್ ಅನಿಸುತ್ತೆ. ಇದನ್ನು ಹಾಕೋದ್ರೊಳಗಡೆ ಮುಗಿಯೋದೇ ಇಲ್ವಲ್ಲಪ್ಪ ಅನಿಸುತ್ತೆ. ನನಗೆ ಸಿಂಪಲ್ ಡಿಸೈನ್ ಅಂದರೆ ತುಂಬ ಇಷ್ಟ. ಸಿಂಪಲ್ ಬೇಗ ಮುಗ್ದೋಗ್ಬಿಡ್ಬೇಕು, ಕ್ವಿಕ್ಕಾಗಿ 1 ಅವರಲ್ಲೆಲ್ಲ ಮುಗ್ದೋಗ್ಬಿಡ್ಬೇಕು. ಆ ರೀತಿ ಡಿಸೈನ್ ಕಂಡ್ರೆ ನನಗೆ ತುಂಬ ಇಷ್ಟ, ಹಾಕೋದಕ್ಕೂ ತುಂಬ ಇಷ್ಟ ಆಗುತ್ತೆ. ಫ್ರೆಂಡ್ಸ್ ಹಾಗೇನೆ ನಿಮಗೆ ಯಾವ ಡಿಸೈನ್ ಬ್ರೈಡಲ್ ಇಷ್ಟನಾ ಅಥವಾ ನಾರ್ಮಲ್ ಸಿಂಪಲ್ ಡಿಸೈನ್ ಬರುತ್ತಲ್ಲ ಒನ್ ಅವರಲ್ಲೆಲ್ಲ ಹಾಕೋವಂಥದ್ದು ಬಾರ್ಡ್ರ್ ಅಷ್ಟೇ ಡಿಸೈನ್ ಬರುತ್ತಲ್ಲ ಆ ರೀತಿ ಇಷ್ಟನ ಕಾಮೆಂಟ್ ಮಾಡಿ ತಿಳಿಸಿ.
ಹಾಗೆಯೇ ಯಾರೆಲ್ಲ ಇನ್ನೊಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.